ಬಿಸಿ ಬಿಸಿಯಾದ ರಾಗಿ ಮುದ್ದೆ, ರುಚಿಯಾದಂತಹ ಪಕ್ಕಾ ನಾಟಿ ಸ್ಟೈಲ್ ಕೋಳಿ ಸಾಂಬಾರ್. ಎಸ್ ಸ್ನೇಹಿತರೆ, JS ಕಿಚನ್ನ ಇವತ್ತಿನ ವಿಶೇಷ ರೆಸಿಪಿ ರಾಗಿ ಮುದ್ದೆ, ಬಿಸಿಯಾದಂತಹ ಮಂಡ್ಯ ಸ್ಟೈಲಿನ ನಾಟಿ ಕೋಳಿ ಸಾಂಬಾರ್. ಇನ್ಯಾಕೆ ತಡ, ಬನ್ನಿ ಇದು ಮಾಡೋದು ಹೇಗೆ ನೋಡೋಣ. ಸ್ನೇಹಿತರೆ, ಈ ಒಂದು ರೆಸಿಪಿನ ಮಾಡೋದಕ್ಕೆ 2 ಈರುಳ್ಳಿ ಉದ್ದವಾಗಿ ಹೆಚ್ಚಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಒಂದು ಸಣ್ಣದಾದ ಟೊಮ್ಯಾಟೊ, 2 ಹಸಿಮೆಣಸಿನಕಾಯಿ, 2 ಚಕ್ಕೆ, 2 ಲವಂಗ, ಅದಕ್ಕೆ ತಕ್ಕಂಗೆ 1 ಟೇಬಲ್ ಸ್ಪೂನಷ್ಟು ಮೆಣಸು. ಹಾಗೆ ವಿಶೇಷವಾಗಿ ನಾಟಿ ಕೋಳಿ ಸಾಂಬಾರುಗಳನ್ನು ಉಪಯೋಗಿಸೋದು ಕೊಬ್ಬರಿ. ನೀವು ಹಸಿ ಕೊಬ್ಬರಿನ ಕೂಡ ತುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಒಣ ಕೊಬ್ಬರಿ ಇದ್ದರೆ ತುರ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ಈ ಎಲ್ಲ ಸಾಮಗ್ರಿ ಜೊತೆಗೆ ನೀವು ಇದನ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೋದು. ಇನ್ನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ. ಈಗ ಮಾಡುವ ವಿಧಾನ: ಒಂದು ಬಾಣಲಿಗೆ 1 ರಿಂದ 2 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು 2 ಈರುಳ್ಳಿ ತೊಗೊಂಡಿದ್ವಿ. ಈಗ ಚಿಕನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾವು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಯಾವುದೇ ಒಂದು ನಾಟಿ ಸ್ಟೈಲ್ ಚಿಕನ್ ಅಥವಾ ಮಟನ್ ಮಾಡಬೇಕಾದ್ರೆ ಎಣ್ಣೆ ಮೊದಲಿಗೆ ಕಾದಿರಬೇಕು. ಅದಾದಮೇಲೆ ಈರುಳ್ಳಿಯನ್ನು ನಾವು ಹಸಿ ಸ್ಮೆಲ್ ಹೋಗೋ ತನಕ ನಾವು ನಿಧಾನವಾಗಿ ಬಾಡಿಸ್ಕೋಬೇಕು. ಆದರೆ ತಳ ಮಾತ್ರ ಹಿಡಿದೆಯೋ ರೀತಿಯಲ್ಲಿ ನಾವು ನಿಧಾನವಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಈರುಳ್ಳಿಯನ್ನು ನಾವು ಬಾಡಿಸ್ಕೋಬೇಕು. ಹಾಗೆ ಈ ಒಂದು ಸಮಯದಲ್ಲಿ ಚಿಕನ್ನ ನಾವು ಚೆನ್ನಾಗಿ ತೊಳೆದಿಟ್ಕೋಬೇಕು. ಇವತ್ತಿನ ಈ ರೆಸಿಪಿಯಲ್ಲಿ ನಾವು 3/4 kg ನಾಟಿ ಕೋಳಿನ ನಾವು ತೊಗೊಂಡಿದ್ದೀವಿ. ಈಗ ಎಣ್ಣೆ ಜೊತೆಗೆ ಈರುಳ್ಳಿಯು ಕೂಡ ಹದವಾಗಿ ಫ್ರೈ ಆಗ್ತಾ ಇದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ನಾವು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಉಪ್ಪನ್ನ ಹಾಕ್ಕೋಬಾರ್ದು. ಕಾರಣ ಚಿಕನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಾಗ ಚಿಕನ್ಗೆ ತಕ್ಕಂತೆ ರುಚಿ ಕೂಡ ಹೆಚ್ಚುತ್ತೆ. ಈಗ ಅರಿಶಿಣ, ಈರುಳ್ಳಿ, ಎಣ್ಣೆ ಈ 3 ಕೂಡ ತುಂಬ ಹದವಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ನಾವು ಬಾಡಿಸ್ಕೋಬೇಕು. ಇದಾದ ನಂತರ ನಾವು 3/4 kgಯಷ್ಟು ನಾಟಿ ಕೋಳಿಯನ್ನು ನಾವು ತುಂಬ 2 ರಿಂದ 3 ಬಾರಿ ಉಪ್ಪು ಹಾಗೆ ಅರಿಶಿಣ ಪುಡಿಯೊಂದಿಗೆ ನಾವು ಇದನ್ನ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಸೋಸಿಟ್ಕೊಂಡಿದ್ವಿ. ಈಗ ನೀವು ನೋಡ್ತಿದ್ದೀರಾ ಅಲ್ವಾ, ಚಿಕನ್ನ ನಾವು ಈ ಒಂದು ಮಿಶ್ರಣದೊಂದಿಗೆ ಸರಿಯಾದ ರೀತಿಯಲ್ಲಿ ನಾವು ನಾವು ಕುಕ್ಕರ್ಗೆ ಹಾಕೋಬೇಕಾದ್ರೆ ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಯಾಕಂದರೆ ಈಗಾಗಲೇ ನಾವು ಈರುಳ್ಳಿ ಮತ್ತು ಅರಿಶಿಣವನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿರ್ತೀವಿ. ಇದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಚೆನ್ನಾಗಿ ತೊಳೆದ ಚಿಕನ್ನ ನಾವು ಕುಕ್ಕರ್ಗೆ ಹಾಕ್ಕೊಂಡು ನಿಧಾನವಾಗಿ 2 ರಿಂದ 3 ಬಾರಿ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಸಾಕು. ಯಾಕಂದರೆ ಚಿಕನ್ನು ಎಣ್ಣೆ, ಅರಿಶಿಣ ಹಾಗೆ ಆನಿಯನ್ ಹಾಕಿರೋದ್ರಿಂದ ಇದು ಆದಷ್ಟು ಬೇಗನೆ ಒಂದು 2 ರಿಂದ 3 ನಿಮಿಷದೊಳಗಡೆ ನೀರು ಬಿಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಕೊನೆಯದಾಗಿ ಮಸಾಲ ಕೂಡ ಹಾಕೊಂಡ್ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಇನ್ನು ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು. ಈಗ ಒಂದು ಪ್ಲೇಟ್ನ ಮುಚ್ಚಿಟ್ಟು ಈಗ ಮಸಾಲೆ ಮಾಡುವಂಥ ಪ್ರಾಸೆಸ್ನ ನೋಡೋಣ. ಈಗ ಒಂದು ಪ್ಯಾನಿಗೆ ನಾವು 1 ರಿಂದ 1.5 ಸ್ಪೂನಷ್ಟು ನಾವು ಎಣ್ಣೆಯನ್ನು ಹಾಕೋಬೇಕು. ಇದು ಕೂಡ ಲೋ ಫ್ಲೇಮಲ್ಲೇ ಇಡಬೇಕು. ಈಗಾಗಲೇ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ವಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಮೊದಲಿಗೆ ನಾವು ಹಾಕೋಬೇಕು. ಈರುಳ್ಳಿ ಹಾಕೊಂಡು ಆದಮೇಲೆ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಹಾಕೋಬೇಕು. ಕೆಲವೊಬ್ಬರು ಈ ಒಂದು ಪ್ರಾಸೆಸ್ಸಲ್ಲಿ ಒಟ್ಟಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಳ್ತಾರೆ. ಆ ರೀತಿಯಾಗಿ ನಾವು ಹಾಕೋಬಾರ್ದು. ಯಾಕಂತಂದರೆ ಆನಿಯನ್ ಅಂದರೆ ಈರುಳ್ಳಿಯಲ್ಲಿ ಇರುವಂಥ ಹಸಿ ಸ್ಮೆಲ್ ಹೋದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅಥವಾ ಶುಂಠಿನ ಹಾಕ್ಕೊಂಡ್ರೆ ಅದರಲ್ಲಿ ಬರುವಂತಹ ಪರಿಮಳನೇ ಬೇರೆ. ಇದು ಕೂಡ ಲೋ ಫ್ಲೇಮಲ್ಲೇ ನಾವು ಹಾಕೋಬೇಕು. ಈಗ ಈರುಳ್ಳಿ ಕೂಡ ಅಷ್ಟೇ ಲೈಟ್ ಬ್ರೌನ್ ಆದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಆದಮೇಲೆ ಶುಂಠಿ ಹಾಕೋಬೇಕು. ಈ ಎಲ್ಲ ಪದಾರ್ಥಗಳು ಒಂದಾದಮೇಲೆ ಒಂದು ಹಾಕ್ಕೊಂಡು ನಿಧಾನವಾಗಿ ನಾವು ಬಾಡಿಸ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ತಳ ಹಿಡಿಯೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಈಗ ನಮಗೆ ಖಾರ ಎಷ್ಟು ಬೇಕೋ ಅದರ ಅನುಸಾರ 2 ಹಸಿಮೆಣಸಿನ್ಕಾಯಿ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ 2 ಚಕ್ಕೆ, 2 ಲವಂಗವನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಇದು ಅಷ್ಟೇ ಎಲ್ಲ ಸಾಮಗ್ರಿಗಳನ್ನ ಒಂದಾದ್ಮೇಲೆ ಒಂದು ಹಾಕ್ಕೊಂಡ್ಮೇಲೆ ಒಂದು 2-3 ಸೆಕೆಂಡು ಬಾಡಿಸ್ಕೋಬೇಕು. ಇದಾದಮೇಲೆ
1 ಟೇಬಲ್ ಸ್ಪೂನಷ್ಟು ನಾವು ಮೆಣಸು ತೊಗೊಂಡಿದ್ವಿ. ಅದು ಅಷ್ಟೇ, ಇಲ್ಲಿ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣ್ಸಿಕಾಯನ್ನ ನೀವು ಹೆಚ್ಚಿಸ್ಕೋಬೋದು, ಇಲ್ಲಾಂದರೆ ಮೆಣಸನ್ನ ನೀವು ಹೆಚ್ಚಾಗಿ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊವನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ. ಆ ಟೊಮೊಟೊವನ್ನು ಈಗ ಹಾಕ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಈರುಳ್ಳಿ ಹಸಿ ವಾಸನೆ ಹೋಗ್ದಿರೋಕ್ಕಿಂತ ಮುಂಚೆನೇ ಟೊಮೊಟೊವನ್ನು ನಾವು ಹಾಕೋಬಾರ್ದು. ಈಗ ತಿಕ್ನೆಸ್ಗೋಸ್ಕರ ಹಾಗೆ ರುಚಿ ಹೆಚ್ಚೋದಕ್ಕೋಸ್ಕರ 1 ಕಪ್ಪು ನಾವು ಕೊಬ್ಬರಿನ ತೊಗೊಂಡಿದ್ವಿ. ಅದು ಅಷ್ಟೇ, ಈ ಟೊಮೊಟೊ ಒಂದು ಸ್ವಲ್ಪ ಬೆಂದ ಮೇಲೆ ನಾವು ಕೊಬ್ಬರಿಯನ್ನು ಹಾಕೋಬೇಕು. ಈ ಒಂದು ಪ್ರಾಸೆಸ್ಸಲ್ಲಿ ನಿಮಗೇನಾದರೂ ಗಸಗಸೆ ಹಾಕೊಳ್ಳೋ ಆಗಿದ್ದರೆ ಖಂಡಿತವಾಗ್ಲೂ ನೀವು ಉಪಯೋಗಿಸ್ಕೋಬೋದು. ಈಗ ಮುಂದಿನ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ. ಸಾಂಬಾರು ನಿಮಗೇನಾದರೂ ತುಂಬ ಗ್ರೀನ್ ಕಲರ್ ಬೇಕಾದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀವು ಇನ್ನೂ ಹೆಚ್ಚಾಗಿ ಹಾಕೋಬೋದು. ಇಲ್ಲ ಕಲರ್ ನಾರ್ಮಲಾಗೇ ಇರಲಿ, ರುಚಿ ಜಾಸ್ತಿ ಬೇಕು ಅಂದಾಗ ಈಗ ನಾವೇನು ಅಳತೆ ಹೇಳ್ಕೊಟ್ಟಿದ್ವಲ್ಲ ಆ ಅಳತೆಯಲ್ಲಿ ನೀವು ಹಾಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಆರೋ ತನಕ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೇಬಾರ್ದು. ಸೊ ಆದ್ದರಿಂದ ಒಂದು 5ರಿಂದ 10 ನಿಮಿಷ ನೀವು ಇದನ್ನ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಈಗ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಾಗೆ 1ರಿಂದ 1.5 ಚಮಚದಷ್ಟು ನೀವು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೋಬೇಕು. ಈಗ ಚಿಕನ್ನು ನೀರು ಬಿಟ್ಕೊಂಡು ಹದವಾಗಿ ತುಂಬ ಚೆನ್ನಾಗಿಯೇ ಬೆಂದಿದೆ. ಈ ಒಂದು ಪ್ರಾಸೆಸ್ಸಲ್ಲೇ ಗೊತ್ತಾಗುತ್ತೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಸರಿಯಾದ ಸಮಯದಲ್ಲಿ ಹಾಕೋಬೇಕು. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀವಿ, ಯಾವುದೇ ಒಂದು ನಾಟಿ ಸ್ಟೈಲ್ ಸಾಂಬಾರು ಮಾಡಬೇಕಾದ್ರೆ ಮಟನ್ ಅಥವಾ ಚಿಕನ್ ಮೊದಲಿಗೆ ಎಣ್ಣೆ, ಈರುಳ್ಳಿ, ಅರಿಶಿಣದೊಂದಿಗೆ ಅದು ಚೆನ್ನಾಗಿ ಬೇಯಬೇಕು. ಅದು ಆದಷ್ಟು ನೀರು ಅಂದರೆ ಚಿಕನ್ ನೀರು ಬಿಟ್ಟಷ್ಟು ಮಸಾಲ ಕೂಡ ಸರಿಯಾದ ರೀತಿಯಲ್ಲಿ ಅದು ಸೇರಿಕೊಳ್ಳುತ್ತೆ. ಹಾಗೆ ನಿಮಗೆ ದೋಸೆ ಅಥವಾ ಇಡ್ಲಿ, ಪೂರಿ, ಚಪಾತಿಗೆ ಬೇಕಾದರೆ ನೀರನ್ನು ನೀವು ಕಮ್ಮಿ ಹಾಕ್ಕೋಬೇಕು. ಹಾಗೆ ಮುದ್ದೆ ಅಥವಾ ಅನ್ನಕ್ಕೆ ಆದರೆ ನೀರನ್ನು ಒಂದು ಸ್ವಲ್ಪ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಚಿಕನ್ಗೆ ಮಸಾಲವನ್ನು ಹಾಕಿದ ತಕ್ಷಣವೇ ಫ್ಲೇಮು ಮೀಡಿಯಮಲ್ಲಿ ಇಟ್ಕೋಬೇಕು. ಹಾಗೆ 2ರಿಂದ 3 ಬಾರಿ ಈ ರೀತಿಯಾಗಿ ನಾವು ತಿರುಗಿಸ್ಕೋಬೇಕು. ಇಲ್ಲಿ ನಾವು ಅನ್ನ ಹಾಗೂ ಮುದ್ದೆಗೆ ಸಾಂಬಾರು ಮಾಡ್ಕೊಳ್ತಿರೋದ್ರಿಂದ ನೀರನ್ನು ನಾವು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ. ನೀರು ಎಕ್ಸ್ಟ್ರಾ ಹಾಕ್ಕೊಂಡಾದ್ಮೇಲೆ ರುಚಿ ನೋಡಿ ಅದಕ್ಕೆ ತಕ್ಕಂತೆ ಉಪ್ಪು ಬೇಕಾದರೆ ನೀವು ಇಲ್ಲ ಹಾಕ್ಕೋಬೋದು. ಇನ್ ಕೇಸ್ ಏನಾದರೂ ಖಾರ ಕಮ್ಮಿ ಇತ್ತು ಅಂದರೆ ಇಲ್ಲಿ ಮೆಣಸಿನ ಪುಡಿನ ನೀವು ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಹಸಿಮೆಣ್ಸಿನ್ಕಾಯಿನ ಹಾಕೋಬೇಡಿ, ಅದು ರುಚಿ ತಪ್ಪಿಸುತ್ತೆ. ಈಗ ಎಲ್ಲ ಮಿಕ್ಸ್ ಆದಮೇಲೆ 2 ವಿಷಿಲ್ ನಾವು ಕೊಟ್ಟಿದ್ದೀವಿ. ಈಗ ನೀವು ನೋಡ್ತಿರ್ಬೋದು, ವಿಷಿಲ್ ಆದಮೇಲೆ ನಾವು ತೋರಿಸ್ಕೊಡ್ತಿದ್ದೀವಿ. ಆಹಾ, ಒಂದು ಸೂಪರ್ ಆದಂತಹ ನಾಟಿ ಸ್ಟೈಲ್ ಸಾಂಬಾರು ಯಾವ ರೀತಿಯಾಗಿ ಕಾಣುತ್ತಂತ ನೀವೇ ನೋಡ್ಬೋದು. ಈಗ ಚಿಕನಲ್ಲಿ ಸ್ವಲ್ಪ ಕಬ್ಬಿರೋದ್ರಿಂದ ಎಣ್ಣೆ ಕೂಡ ಬಿಟ್ಕೊಂಡಿದೆ, ಆದರೆ ಪರಿಮಳ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಮ್ಮ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯ ನಮ್ಮನೆ ರುಚಿ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಹಾಗೂ ಮುದ್ದೆ. ದಯವಿಟ್ಟು ಎಲ್ಲರೂ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ.